ಚಾಮರಾಜನಗರ ತಾಲೂಕಿನ ಬಸವನಪುರ ಹಳ್ಳಿಯಲ್ಲಿ ವಾಸವಾಗಿದ್ದ ರಮೇಶಪ್ಪ ಮತ್ತು ಲಕ್ಷ್ಮಕ್ಕರವರ ಮುದ್ದಿನ ಮಗಳೇ ಕಣ್ಮಣಿ. 7ನೇ ತರಗತಿಯ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಹೋಗುವಂತೆ ಶಿಕ್ಷಕರು ಸಲಹೆ ನೀಡುತ್ತಾರೆ. ಈ ವಿಷಯ ತಿಳಿದು ಬೆಂಗಳೂರೇ ನೋಡದ ಕಣ್ಮಣಿಯ ತಂದೆ ತಾಯಿ ಚಿಂತಾಕ್ರಾಂತರಾಗುತ್ತಾರೆ. ಇದೇ ಸಮಯದಲ್ಲಿ ಬಡ ಮಕ್ಕಳನ್ನು ಓದಿಸುತ್ತೇವೆ ಎಂದು ಹೇಳಿಕೊಂಡು ಹಳ್ಳಿಗೆ ಬಂದಿದ್ದ ಹರೀಶ್ ಮತ್ತು ರೇವತಿ ಎಂಬ ದಂಪತಿಗಳು ಶಂಕರಪ್ಪನ ಸಹಾಯದಿಂದ ಕಣ್ಮಣಿಯ ತಂದೆ ತಾಯಿಗಳಿಗೆ ಪರಿಚಯವಾಗಿ ಕಣ್ಮಣಿಯನ್ನು ಓದಿಸುತ್ತೇವೆ ಎಂದು ಹೇಳಿ ತಮ್ಮ ಫೋನ್ ನಂಬರ್ ಕೊಟ್ಟು ಬೆಂಗಳೂರಿಗೆ ಕರೆತರುತ್ತಾರೆ. ಬೆಂಗಳೂರಿಗೆ ಬಂದ ನಂತರ ಹರೀಶ್ ಮತ್ತು ರೇವತಿಯವರು ಮನೆ ಕೆಲಸಕ್ಕಾಗಿ ತನ್ನನ್ನು ಕರೆತಂದಿದ್ದಾರೆ ಎಂದು ಗೊತ್ತಾಗಿ ಓದುವ ಆಸೆಯಿಂದ ಬೆಂಗಳೂರಿಗೆ ಬಂದ ಅವಳ ಆಸೆ ನುಚ್ಚು ನೂರಾಗುತ್ತದೆ. ಇತ್ತ ರಮೇಶಪ್ಪ ಮತ್ತು ಲಕ್ಷ್ಮಕ್ಕ ಅವರು ಎಷ್ಟೇ ಫೋನ್ ಮಾಡಿದ್ರೂ ಸಹ ಆ ನಂಬರ್ ಸ್ವಿಚ್ ಆಫ್ ಆಗಿರುತ್ತದೆ. ಸುಮಾರು 2 ತಿಂಗಳ ನಂತರ ಆ ಹಳ್ಳಿಗೆ ಶಾಲೆ ಬಿಟ್ಟ ಮಕ್ಕಳನ್ನು ಓದಿಸುವ ಉದ್ದೇಶದಿಂದ ಒಂದು NGO ತಂಡ ಬರುತ್ತದೆ. ಅವರ ಬಳಿ ತನ್ನ ನೋವನ್ನು ರಮೇಶಪ್ಪ ಮತ್ತು ಲಕ್ಷ್ಮಕ್ಕ ಅವರು ಹೇಳಿಕೊಳ್ಳುತ್ತಾರೆ. ಆ NGO ತಂಡದ ಸಹಾಯದಿಂದ ಬೆಂಗಳೂರಿಗೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ನಂತರ ಪೊಲೀಸ್ನವರು ಆ ನಂಬರ್ ಸಹಾಯದಿಂದ ರೇವತಿ ಮತ್ತು ಹರೀಶ್ ರವರ ಮನೆ ವಿಳಾಸವನ್ನು ಪತ್ತೆ ಹಚ್ಚಿ ಅವರ ಮನೆಗೆ ಹೋಗುತ್ತಾರೆ. ಇದನ್ನು ನೋಡಿದ ಹರೀಶ್ ಮತ್ತು ರೇವತಿಯವರು ಕಣ್ಮಣಿಯನ್ನು ಬಚ್ಚಿಟ್ಟು, ನಮಗೆ ರಮೇಶಪ್ಪ ಮತ್ತು ಲಕ್ಷ್ಮಕ್ಕ ಯಾರು ಎಂಬುದೇ ತಿಳಿದಿಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಮಗಳನ್ನು ಬಿಟ್ಟರೆ ಯಾವ ಹುಡುಗಿಯೂ ಇಲ್ಲ ಎಂದು ಹೇಳುತ್ತಾರೆ. ಈ ವಿಚಾರವಾಗಿ ನ್ಯಾಯಾಲಯದಲ್ಲಿ ಕೇಸ್ ದಾಖಲಾಗುತ್ತದೆ. ನ್ಯಾಯಾಲಯದಲ್ಲಾಗುವ ವಿಚಾರಣೆಯನ್ನು ನೀವೇ ನೋಡಿ. ಜೂನ್ 14, 2025 ಶನಿವಾರ ಮಿಸ್ಟರ್ ಹರೀಶ್ ಮತ್ತು ರೇವತಿ ಅವರು ಚಾಮರಾಜನಗರದ ಬಸವನಪುರ ಗ್ರಾಮಕ್ಕೆ ಹೋಗಿದ್ದರು ಅನ್ನೋದಕ್ಕೆ ಅವರ ಮೊಬೈಲ್ ಲೊಕೇಶನ್ನೇ ಬಹಳ ದೊಡ್ಡ ಸಾಕ್ಷಿ. ಇದೇ ಮೊದಲನೆಯ ಸಾಕ್ಷಿಯಾಗಿ. ಪಾಯಿಂಟ್ ನಂಬರ್ 2, ಈಗ 2ನೇ ಸಾಕ್ಷಿಯಾಗಿ ಶಂಕರಪ್ಪರವರನ್ನ ಕಟ್ಕಟೆಗೆ ಕರೆಸಲು ಇಚ್ಛಿಸುತ್ತೇನೆ. ಪ್ರೊಸೀಡ್. ನಾನು ಸತ್ಯವನ್ನೇ ಹೇಳುತ್ತೇನೆ. ನಾನು ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಶಂಕರಪ್ಪ, ನೀವು ಹರೀಶ್ ಮತ್ತು ರೇವತಿಯನ್ನು ನೋಡಿದ್ದೀರಾ? ಹೌದು ಮೇಡಮ್, ಅವರೇ ಕರ್ಕೊಂಡು ಹೋಗಿದ್ದು. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಥ್ಯಾಂಕ್ ಯು ಶಂಕರಪ್ಪನವರೇ, ನೀವಿನ್ನೂ ಹೊರಡಬಹುದು. ಇನ್ನು 3ನೇ ಬಹಳ ಮುಖ್ಯ ಸಾಕ್ಷಿಯಾಗಿ ಹರೀಶ್ ಮತ್ತು ರೇವತಿ ಅವರನ್ನ ಕಟ್ಕಟೆಗೆ ಕರೆಸಲು ಇಚ್ಛಿಸುತ್ತೇನೆ. ಪ್ರೊಸೀಡ್. ನಾನು ಸತ್ಯವನ್ನೇ ಹೇಳುತ್ತೇನೆ. ನಾನು ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳುವುದಿಲ್ಲ. ಹರೀಶ್ ಮತ್ತು ರೇವತಿ ಅವರೇ, 9900099145 ಇದು ನಿಮ್ಮದೇ ನಂಬರ್ ಅಲ್ವಾ? ಹೌದು ಮೇಡಮ್. ಆದರೆ 1 ತಿಂಗಳು ಮುಂಚೆ ನನ್ನ ಮೊಬೈಲ್ ಕಳೆದೋಗಿತ್ತು, ಅದಕ್ಕೆ ಆ ನಂಬರ್ನ ಬ್ಲಾಕ್ ಮಾಡಿಸಿದ್ವಿ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. Objection, Your Honor. Objection overruled. Advocate Amsika, you can proceed. ಥ್ಯಾಂಕ್ ಯು ಯುವರ್ ಆನರ್. ಅವ್ರು ಹೇಳಿದ ನಿಜ, ಆದರೆ 1 ತಿಂಗಳಲ್ಲ 2 ತಿಂಗಳ ಹಿಂದೆನೆ ಅವ್ರ ಮೊಬೈಲ್ ಕಳೆದೋಗಿತ್ತು. ಅದಕ್ಕೆ RR ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಅದರ ಕಂಪ್ಲೇಂಟ್ ಕಾಪಿ ನಾನು ಆಲ್ರೆಡಿ ಪ್ರೊಡ್ಯೂಸ್ ಮಾಡಿದ್ದೀನಿ. ದಯವಿಟ್ಟು ಅದನ್ನು ಪರಿಶೀಲಿಸಬೇಕು. ಥ್ಯಾಂಕ್ ಯು, ನೀವಿನ್ನು ಹೊರಡ್ಬೋದು. ಯುವರ್ ಆನರ್, ಈ ಎಲ್ಲ ಸಾಕ್ಷಿಗಳನ್ನು ಗಮನಿಸಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹರೀಶ್ ಮತ್ತು ರೇವತಿ ಅವರು ಕಣ್ಮಣಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅವಳಿಗೆ ಏನೋ ಮಾಡಿದ್ದಾರೆ ಅಂತ. ನ್ಯಾಯಾಲಯದ ಕಡೆಯಿಂದ ತನಿಖೆಯಾಗಬೇಕು. ಏನೂ ಗೊತ್ತಿಲ್ಲದೆ ಇರೋ ರಮೇಶಪ್ಪ ಮತ್ತು ಲಕ್ಷ್ಮಕ್ಕಂಗೆ ನ್ಯಾಯ ಸಿಗಬೇಕು ಮತ್ತು ಕಾಣೆಯಾಗಿರುವ ಕಣ್ಮಣಿ ಎಲ್ಲಿದ್ದಾಳೆ ಎಂದು ಗೊತ್ತಾಗಬೇಕು. ಯುವರ್ ಆನರ್, ತಂದೆ ತಾಯಿ ಬದುಕಿರುವಾಗಲೇ ಯಾವುದೇ ಲಿಖಿತ ದಾಖಲೆ ಇಲ್ಲದೆ ಬಡ ಮಕ್ಕಳನ್ನು ಬೋಧಿಸ್ತೇವೆ ಎಂದು ಆಸೆ ತೋರಿಸಿ ಈ ರೀತಿ ಮೋಸ ಮಾಡಿರುವಂತಹ ಆರೋಪಿಗಳಾದ ಹರೀಶ್ ಮತ್ತು ರೇವತಿ ಅವರನ್ನ ತನಿಖೆಗೆ ಒಳಪಡಿಸಬೇಕೆಂದು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಳ್ಳುತ್ತೇನೆ. ದಟ್ಸ್ ಆಲ್ ಮೈ ಲಾರ್ಡ್. ಈ ವಿಷಯಕ್ಕೆ ಡಿಫೆನ್ಸ್ ಕಡೆಯಿಂದ ಏನು ಹೇಳ್ತೀರಾ? ಥ್ಯಾಂಕ್ ಯು ಮೈ ಲಾರ್ಡ್. ಇಷ್ಟೊತ್ತು ಅಡ್ವೊಕೇಟ್ ಹಂಸಿಕಾ ಅವರು ನನ್ನ ಕಕ್ಷಿದಾರರ ವಿರುದ್ಧ ತುಂಬಾ ಚೆನ್ನಾಗಿ ಕಟ್ಟುಕತೆಯನ್ನು ಹೇಳಿದ್ದಾರೆ. ಆಕ್ಚುಲಿ ಏನಾಯ್ತು ಅಂತ ಹೇಳ್ತೀನಿ. ಜೂನ್ 14, 2025 ನನ್ನ ಕಕ್ಷಿದಾರರು ಚಾಮರಾಜನಗರ ತಾಲೂಕು ಬಸವನಪುರಕ್ಕೆ ಹೋಗಿದ್ದು ನಿಜ. ಕಾರಣ ಅಷ್ಟೇ, ಬಸವನಪುರದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಅಯ್ಯನಪುರದಲ್ಲಿ ನನ್ನ ಕಕ್ಷಿದಾರರಾದ ರೇವತಿ ಅವರ ತಂಗಿಯ ಮಗಳ ಬರ್ತ್ಡೇ ಇತ್ತು. ಆದರೆ ಹೋಗುವ ದಾರಿಯಲ್ಲಿ ಬಸವನಪುರದಲ್ಲಿ ಕಾರ್ ಕೆಟ್ಟು ಹೋಯಿತು. ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಬಂದಾಗ ತುಂಬಾ ಹೊತ್ತಾಗಿತ್ತು. ಅದಕ್ಕಾಗಿ ಬಸವನಪುರದಲ್ಲಿಯೇ ಇರುವ ಒಂದು ಪುಟ್ಟ ಹೋಟೆಲ್ನಲ್ಲಿ ಉಳಿಕೊಳ್ತಾರೆ. ಮರುದಿನ 10 ಗಂಟೆಗೆ ಬೆಂಗಳೂರಿಗೆ ಹೊರಟರು. ಅದಕ್ಕಾಗಿ ಅವರ ಲೊಕೇಶನ್ ಬಸವನಪುರದಲ್ಲಿಯೇ ತೋರಿಸುತ್ತಿದೆ. ಇನ್ನು 2ನೇ ಸಾಕ್ಷಿಯಾಗಿ ಅಡ್ವೊಕೇಟ್ ಹಂಸಿಕಾ ಅವರು ನನ್ನ ಕಕ್ಷಿದಾರರು 1 ತಿಂಗಳಲ್ಲ 2 ತಿಂಗಳ ಮುಂಚೆಯೇ ಮೊಬೈಲ್ ಕಳ್ಳತನ ಆಗಿರುವಂತಹ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಅಂತ ಹೇಳಿದ್ರು. ಈ ಪ್ರಕರಣದಲ್ಲಿ ಅದೊಂದು ಮುಖ್ಯ ಸಾಕ್ಷಿನೇ ಅಲ್ಲ.
ಇನ್ನು ಮೂರನೇ ಸಾಕ್ಷಿಯಾಗಿ ನಾನು ಶಂಕರಪ್ಪನವರನ್ನು ಕಟ್ಕಟೆಗೆ ಕರೆಸಲು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶಂಕರಪ್ಪ, ನೀವು ನನ್ನ ಕಕ್ಷಿದಾರರಾದ ಹರೀಶ್ ಮತ್ತು ರೇವತಿಯನ್ನು ನೋಡಿದ್ದೀರಾ? ಹೌದು ಮೇಡಮ್, ನೋಡಿದ್ದೀನಿ. ಹಾಗಾದ್ರೆ ಕಣ್ಮಣಿಯನ್ನು ಅವರು ಬೆಂಗಳೂರಿಗೆ ಎಷ್ಟೊತ್ತಿಗೆ ಕರ್ಕೊಂಡ್ ಬಂದ್ರು? ಸೂರ್ಯ ನೆತ್ತಿನ ಮೇಲೆ ಬಂದ ಸುಮಾರು 12 ಗಂಟೆ ಆಗಿರ್ಬೋದು. ಪಾಯಿಂಟ್ ಟು ಬಿ ನೋಟೆಡ್, ಯುವರ್ ಆನರ್. ನೀವಿನ್ನು ಹೊರಡಬಹುದು. ಯುವರ್ ಆನರ್, ಅಡ್ವೊಕೇಟ್ ಹಂಸಿಕಾ ಅವರು 10 ಗಂಟೆಗೆ ಬೆಂಗಳೂರಿಗೆ ಹೊರಟರು ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ನೇರ ಸಾಕ್ಷಿಯಾಗಿ ಶಂಕರಪ್ಪನವರು 12 ಗಂಟೆಗೆ ಹೋದ್ರು ಅಂತ ಹೇಳ್ತಿದ್ದಾರೆ. ಈ ಎಲ್ಲಾ ಸಾಕ್ಷಿಗಳನ್ನು ಗಮನಿಸಿದಾಗ ನನಗನ್ಸಿದ್ದು ರಮೇಶಪ್ಪ, ಲಕ್ಷ್ಮಕ್ಕ ಮತ್ತು ಶಂಕರಪ್ಪನವರು ನನ್ನ ಕಕ್ಷಿದಾರರು ಶ್ರೀಮಂತರು ಎಂದು ತಿಳಿದು ಅವರ ಕಾರ್ ಕೆಟ್ಟೋಗಿದ್ದನ್ನು ನೋಡಿ ಅವರಿಂದ ದುಡ್ಡು ಪಡೆಯುವ ದುರುದ್ದೇಶದಿಂದ ಆ NGO ಜೊತೆ ಸೇರಿಕೊಂಡು ನನ್ನ ಕಕ್ಷಿದಾರರ ಮೇಲೆ ಕಟ್ಟುಕತೆಗಳು ಕಟ್ಟಿ ಸುಳ್ಳು ಆರೋಪವನ್ನು ಮಾಡುತ್ತಿದ್ದಾರೆ. ವಾದ ವಿವಾದಗಳನ್ನು ಆಲಿಸಿದ ನಂತರ ಈ ಕೇಸಿನ ತೀರ್ಪನ್ನು ನಾಳೆಗೆ ಮುಂದೂಡಲಾಗಿದೆ. ದ ಕೋರ್ಟ್ ಇಸ್ ಅಡ್ಜರ್ನ್ಡ್ ಫಾರ್ ಟುಡೇ. ಯುವರ್ ಆನರ್, ಈ ಪ್ರಕರಣದ ಕುರಿತು ಎಲ್ಲ ವಾದ ವಿವಾದಗಳು ಈಗ ಆಲ್ರೆಡಿ ಮುಗಿದಿದೆ. ಯಾವುದೇ ವಾದಕ್ಕೂ ಅಬ್ಜೆಕ್ಷನ್ ಓವರ್ ರೂಲ್ಡ್. ಕಂಟಿನ್ಯೂ. ಯಾವುದೇ ವಾದಕ್ಕೂ ಅವಕಾಶ ಕೊಡದೆ ಹರೀಶ್ ಮತ್ತು ರೇವತಿ ಅವರನ್ನು ನಿರಪರಾಧಿಗಳು ಎಂದು ಘೋಷಿಸಿ ಜಡ್ಜ್ಮೆಂಟ್ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ದಟ್ಸ್ ಆಲ್ ಮೈ ಲಾರ್ಡ್. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಮೈ ಲಾರ್ಡ್. ಇನ್ನೀಗ ಒಂದು ಬಹಳ ಮುಖ್ಯ ಸಾಕ್ಷಿ ಹರೀಶ್ ಮತ್ತು ರೇವತಿ ಅವರ ಮಗಳಾದ ಸಾನ್ವಿರವರನ್ನು ಮತ್ತು ನಾವಿಷ್ಟೊತ್ತು ಮಾತಾಡ್ತಾ ಇರೋ ಕಾಣೆಯಾದ ಕಣ್ಮಣಿಯರವರನ್ನು ಕಟ್ಕಟೆಗೆ ಕರೆಸಲು ಇಚ್ಛಿಸುತ್ತೇನೆ. ಪ್ರೊಸೀಡ್. ಸಾನ್ವಿ, ಸಾನ್ವಿ, ನೀನು ನಿನ್ನೆ ರಾತ್ರಿ ನಂಗೆ ಫೋನಲ್ಲಿ ಹೇಳೋದನ್ನು ಜಡ್ಜ್ ಮುಂದೆ ಹೇಳ್ಬೋದಮ್ಮ? ಒಂದಿನ ಕಣ್ಮಣಿಯನ್ನು ಓದಿಸ್ತೀನಿ ಅಂತ ಕರ್ಕೊಂಡ್ಬಂದು ನಮ್ಮ ಮನೇಲಿ ಕೆಲಸ ಮಾಡೋಕ್ಕೆ ಹೇಳಿದ್ರು. ಆ ದಿನದಿಂದ ಕಣ್ಮಣಿ ನನ್ನ ಜೊತೆ ಪ್ರೀತಿಯಿಂದ ಖುಷಿಯಾಗೆ ಮಾತಾಡ್ತಿದ್ಲು. ನಿನ್ನೆ ನಮ್ಮ ಅಪ್ಪ ಅಮ್ಮ ಮಾತಾಡ್ತಾ ಇದ್ರು ದಟ್ ಕೋರ್ಟ್ ಕೇಸಲ್ಲಿ ಅವರೇ ಗೆಲ್ತಾರೆ ಮತ್ತು ಕಣ್ಮಣಿ ಪರ್ಮನೆಂಟಾಗಿ ನಮ್ಮ ಮನೇಲಿ ಕೆಲಸ ಮಾಡ್ತಾಳೆ ಅಂತ. ಕಣ್ಮಣಿಗೆ ನ್ಯಾಯ ಸಿಗಬೇಕು ಅಂತ ನಾನು ನಮ್ಮ ಅಪ್ಪನ ಫೋನ್ ತೊಗೊಂಡು ಅಡ್ವೊಕೇಟ್ ಹಂಸಿಕಾ ಅವ್ರಿಗೆ ಫೋನ್ ಮಾಡಿ ನಡೆದಿದ್ದೆಲ್ಲನೂ ಹೇಳಿದೆ. ಅವರೇ ನಂಗೆ ಇಲ್ಲಿ ಬರೋಕ್ಕೆ ಹೇಳಿದ್ದು. ಸಾನ್ವಿ, ಒಂದು ಮುಗ್ಧ ಹುಡುಗಿಗೆ ಅನ್ಯಾಯ ಆಗಬಾರ್ದನ್ನೋ ಉದ್ದೇಶದಿಂದ ಸ್ವಂತ ತಂದೆ ತಾಯಿರ ವಿರುದ್ಧ ಹೋಗಿ ಈ ರೀತಿ ಸಾಕ್ಷಿ ಹೇಳಿರುವ ನೀನು ಈ ಸಮಾಜಕ್ಕೆ ದೊಡ್ಡ ಮಾದರಿ. ಯುವರ್ ಆನರ್, ಈ ಪ್ರಕರಣಕ್ಕೆ ಸಾನ್ವಿಗಿಂತ ಮತ್ತೊಂದು ಸಾಕ್ಷಿಯ ಅವಶ್ಯಕತೆ ಇಲ್ಲ ಎಂದು ಭಾವಿಸ್ತೀನಿ. ಇಲ್ಲಿ ಫಂಡಮೆಂಟಲ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಆರ್ಟಿಕಲ್ ನಂಬರ್ 23 ಮತ್ತು 24 ಸ್ಪಷ್ಟ ಉಲ್ಲಂಘನೆ ಆಗಿದೆ. ಅಷ್ಟೇ ಅಲ್ಲದೆ ಆರ್ಟಿಕಲ್ ನಂಬರ್ 21(a) ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆಕ್ಟ್ 2009 ವೈಲೇಷನ್ ಕೂಡ ಆಗಿದೆ. ಆದ್ದರಿಂದ ಹರೀಶ್ ಮತ್ತು ರೇವತಿ ಅವರನ್ನ ಘನ ನ್ಯಾಯಾಲಯವು ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ದಟ್ಸ್ ಆಲ್ ಮೈ ಲಾರ್ಡ್. ವಾದ ವಿವಾದಗಳನ್ನು ಆಲಿಸಿದ ನಂತರ ನ್ಯಾಯಾಲಯವು ಈ ಕೆಳಕಂಡಂತೆ ತೀರ್ಮಾನಗಳನ್ನು ಕೈಗೊಳ್ಳುತ್ತಿದೆ. ಹರೀಶ್ ಮತ್ತು ರೇವತಿ ದಂಪತಿಯವರಿಗೆ ನ್ಯಾಯಾಲಯವು 3 ವರ್ಷಗಳ ಕಠಿಣ ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸುತ್ತದೆ. ಕಣ್ಮಣಿಯವರಿಗೆ ಅನ್ಯಾಯವಾಗಬಾರದೆಂದು ಸತ್ಯ ಹೇಳಿದ ಸಾನ್ವಿಯವರನ್ನು ನ್ಯಾಯಾಲಯವು ಪ್ರಶಂಸಿಸುತ್ತದೆ.